ಶಾಪಿಂಗ್ ಅಂತೇಳಿ ಇದೊಂದು ಮಾಡ್ಕೊಂಡು ಬಂದ್ವಿ. ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾ ರವಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬನ್ನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೊಳ್ಳೆ ವಿಡಿಯೋ ಶಾಪಿಂಗ್ ವಿಡಿಯೋದಲ್ಲಿ ಬಂದಿದ್ದೀನಿ. ಶಾಪಿಂಗ್ ವಿಡಿಯೋ ತೊಗೊಂಡು ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ನನ್ನ ಮಗ ಹೊರಟ್ವಿ. ನಮ್ಮ ಮನೆಯವ್ರು ಇರಲಿಲ್ಲ, ನಮ್ಮ ಮನೆಯವರು ಊರಿಗೆ ಹೋಗಿದ್ರು. ಸಂಡೇ ವ್ಲಾಗ್ ಇದು. ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಗಾಂಧಿ ಬಜಾರ್ಗೆ ಹೋಗೋಣ ಅಂತ ಹೊರಟ್ವಿ ಸ್ನೇಹಿತರೆ. ನಿಜವಾಗ್ಲೂ ಗಾಂಧಿ ಬಜಾರ್ ಈವ್ನಿಂಗ್ ಟೈಮ್ ನೋಡೋದೇ ಹಬ್ಬ, ಇಂಥದ್ದಿಲ್ಲ ಅನ್ನಂಗಿಲ್ಲ. ಇನ್ನಂತೂ ಈ ನಡುವೆ ಇನ್ಸ್ಟಾಗ್ರಾಮಲ್ಲಿ ಗಾಂಧಿ ಬಜಾರಲ್ಲಿ ವ್ಯಾನಿಟಿ ಬ್ಯಾಗ್ ಅಂತೂ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಗೊತ್ತಿಲ್ಲ, ನಾವು ಅಲ್ಲೇ ಓಡಾಡ್ತೀವಿ, ಬಟ್ ನಾವು ತುಂಬ ಸರಿ ತೊಗೊಂಡಿದ್ದೀವಿ. ಬಟ್ ನಮಗೆ ನೋಡಿ ಅದು ಮೈಂಡಿಗೆ ಬಂದಿಲ್ಲ, ತೋರಿಸ್ಬೇಕು ವೀಡಿಯೋದಲ್ಲಿ ಹಾಕಬೇಕು ಅಂಥೇಳಿ. ಬಟ್ ಆ ಆಂಟಿ ನನಗೆ ತುಂಬಾ ಪರಿಚಯ. ನಿಜವಾಗ್ಲೂ ಅದೇ ಅಯ್ಯೋ ನೋಡು ಎಷ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ ಆ ಅಂಕಲು ಆಂಟಿ ಅಂದ್ಕೊಂಡು ಮೂವ್ ಆದ್ವಿ ಸ್ನೇಹಿತರೆ. ನೋಡ್ಬೋದು ಗಾಂಧಿ ಬಜಾರು. ನಮ್ಮ ಗಾಂಧಿ ಬಜಾರು ಬಸವನಗುಡಿ ಅಂದರೆ ಕೇಳಬೇಕಲ್ವಾ, ನಮ್ಮ ಬಸವನಗುಡಿ ಅಂತ ಫೀಲ್ ಆಗಿಬಿಡತ್ತೆ. ನಿಜವಾಗ್ಲೂ ನೋಡಿ, ತುಂಬ ಫುಟ್ಪಾತಲ್ಲೆಲ್ಲ ತುಂಬಾ ಮೆಟೀರಿಯಲ್ಸ್ ಎಲ್ಲ ಯುನೀಕ್ ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಚೆನ್ನಾಗಿರುತ್ತೆ ಸ್ನೇಹಿತರೆ ಈವ್ನಿಂಗ್ ಟೈಮು ಗಾಂಧಿ ಬಜಾರು. ನಾವು ಹೋದಾಗಲೇ ಒಂದು 550 ಏನೋ ಆಗಿತ್ತು ಅನಿಸುತ್ತೆ ಈವ್ನಿಂಗು. ನಾವು ನಿಜವಾಗ್ಲೂ ನನ್ನ ಮಗನಿಗೆ ಇನ್ನರ್ ವೇರ್ ತಗೊಳ್ಳೋಣ ಅಂತಲೇ ಪರ್ಟಿಕ್ಯುಲರಾಗಿ ಹೋಗಿದ್ದು. ಒಂದು ಸ್ವಲ್ಪ ಹೈಟ್ ಆಗಿದ್ದಾನಲ್ವಾ, ನಿಜವಾಗ್ಲೂ ಇನ್ನರ್ ವೇರ್ಗಳೇ ಆಗೋದಿಲ್ಲ. ಯೂನಿಫಾರ್ಮು ಸ್ವಲ್ಪ ಟೈಟ್ ಬೇರೆ ಆಗ್ತಾಯಿದೆ. ನೋಡೋಣ ಅಂಥೇಳಿ ಹೊರಟ್ವಿ. ಇನ್ನು ಆಟೋದಿಳಿದು ಆಟೋದವರಿಗೆ ದುಡ್ಡು ಕೊಟ್ವಿ. ಆಟೋದವ್ರು ಹಿಂಗೆ ಮಾತಾಡ್ಕೊಂಡು ಬಂದ್ವಿ. ಚೆನ್ನಾಗಿ ಅನ್ನಿಸ್ತು. ಪಾಪ ಏನೇನೋ ಹೇಳ್ತಾಯಿದ್ರು ಆಟೋ ಅಂಕಲು. ನಾನು ಆಟೋಗೆ ಪೇ ಮಾಡಿ ರಾಮರಾಜಲ್ಲೇ ಕೊಡಿಸ್ಬಿಡೋಣ ಅಂಥೇಳಿ ಬಂದ್ವಿ ಸ್ನೇಹಿತರೆ. ಬಟ್ ರಾಮರಾಜಲ್ಲಿ ಏನಾಯಿತು ಗೊತ್ತಾ, ಅವನಿಗೆ ಸೈಜೇ ಸಿಗಲಿಲ್ಲ ಇನ್ನರ್ ವೇರು. 75 ಏನೋ ಇತ್ತು, ಬಟ್ 75 ಅವನ ಹತ್ರ ಆಲ್ರೆಡಿ ಇದೆ. ಅದು ಸ್ವಲ್ಪ ಟೈಟ್ ಆಗುತ್ತೆ, ಅವನಿಗೆ ಕಂಫರ್ಟಬಲ್ಲೇ ಇಲ್ಲ ಕಣಮ್ಮ, ನನಗೆ ತುಂಬ ಟೈಟು ಅಂದ. ಬೇಡ ಬಿಡು, ನಾನು ಬೇರೆ ಕಡೆ ಕೊಡಿಸ್ತೀನಿ ಅಂಥೇಳಿ ಸುಮ್ಮನಾದ್ವಿ. ಇನ್ನು ಬ್ರಾಸ್ ಐಟಮ್ ತೊಗೋಬೇಕಿತ್ತು ಸ್ವಲ್ಪ. ಬಜೆಟ್ ರೇಂಜ್ ಏನಿದೆ? ₹2,000 ಒಳಗೆ ತೊಗೊಳ್ಳಿ, ನೀವು ಕೊಡ್ತೀನಿ. ₹3,600 ಜೋಡಿ ಆಗುತ್ತೆ. ತುಂಬ ಸೂಪರ್ ಐಟಮ್. ಸೋಮಸೂತ್ರ. ಹೌದಾ? ಹಾಂ, ಹೊಸ ಪೀಸ್. ಇದ್ರ ಮೇಲೆ ಲಿಂಗು ಇಟ್ಟು ಪೂಜೆ ಮಾಡೋದಾ? ಹಾಂ. ಗಾಂಧಿ ಬಜಾರ್. ಇನ್ನು ನಾವು ಅಲ್ಲಿಂದ ಮೂವ್ ಆದ್ವಿ ಸ್ನೇಹಿತರೆ. ಮೂವ್ ಆಗಿ ಜಾಕಿ ಶೋರೂಮಿಗೆ ಬಂದ್ವಿ. ಇನ್ನರ್ ವೇರ್ ಅದು ಹೇಳಿದ್ನಲ್ವ, ಎಲ್ಲೂ ಇಲ್ಲ ಇವನ ಸೈಜು ಇನ್ನರ್ ವೇರ್ಸು. ಕೊನೆಗೆ ಜಾಕಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇವನ ಏಜಿಗೆ, ಬೇಡ ಅಂತ ನಾನು ಅಂದ್ಕೊಂಡೆ. ಅಮ್ಮ ಕೊಡಿಸಿ ಇಲ್ಲೇ ಚೆನ್ನಾಗಿದೆ ಅಂತೇಳಿ ಹೇಳಿದ್ನಲ್ವ. ಹೋಗಲಿ ಬಿಡಿ, ₹200 ₹150 ಜಾಸ್ತಿ ಇರುತ್ತೆ. ಬಟ್ ಅವ್ನು ಕಂಫರ್ಟಬಲ್ ಅಲ್ವಾ, ಅವ್ನು ಯೂಸ್ ಮಾಡೋ ಅಂಥದ್ದು ಇನ್ನರ್ ವೇರ್ಸು. ಹಾಗಾಗಿ ಕೊಡ್ಸೋಣ ಅಂಥೇಳಿ ಬಂದೆ. ತುಂಬಾ ಚೆನ್ನಾಗಿ ಸಿಕ್ತು ಈ ಜಾಕಿ ಇನ್ನರ್ ವೇರು. ಅವನು ಯಾವ ಥರ ಅಂದ್ಕೊಂಡಿದ್ನೋ ಅದೇ ಥರ ಸಿಕ್ತು. ಅವನು ಆಫ್ ಯೂಸ್ ಮಾಡಲ್ಲ, ಫುಲ್ಲೇ ಯೂಸ್ ಮಾಡೋವಂಥದ್ದು. ಹಾಗಾಗಿ ಅದನ್ನು ಕೊಡಿಸ್ಬಿಟ್ಟು ಅವನಿಗೆ ಬಂದ್ವಿ. ಮೇಲ್ಗಡೆ ನೋಡ್ಬೋದು ಧ್ವಜಗಳೆಲ್ಲ ಚೆನ್ನಾಗಿ, ಸಿಕ್ಕಾಪಟ್ಟೆ ಗಾಳಿ ಅಲ್ವಾ, ಚೆನ್ನಾಗಿ ಹಾಕ್ತಾಯಿದ್ರು. ಇನ್ನು ನೋಡೋಕ್ಕೆ ಆಲ್ರೆಡಿ ವರಮಹಾಲಕ್ಷ್ಮಿ ವೈಬ್ಸ್ ಬಂದ್ಬಿಟ್ಟಿದೆ ಗಾಂಧಿ ಬಜಾರಿಗೆ. ನಿಜ ಚೆನ್ನಾಗಿ ಒಂಥರ ಜನನೂ ತುಂಬಾ ಜನ ಇದ್ದರು. ಅಲ್ಲಿ ಬಳೆ ಆಗಿರ್ಬೋದು, ವರಮಹಾಲಕ್ಷ್ಮಿ ಐಟಮ್ಸ್ ಎಲ್ಲ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ರೋಡಲ್ಲೇ. ಚೆನ್ನಾಗಿ ಅನ್ನಿಸ್ತು. ಇನ್ನು ಆಶಾ ಸ್ವೀಟ್ಸಲ್ಲಿ ಅಮ್ಮ ಸ್ಟಫ್ ರೋಲ್ ತಿನ್ನಬೇಕು ಅಂದ. ನೋಡಿ 2 ಐಟಮ್ ತಿಂತಾನೆ, ಅದೇ ಬೇಜಾರು ನನಗೆ. ಯಾವಾಗಲೂ ಅಷ್ಟೇ ಈ ಸ್ಟಫ್ ರೋಲು ಆಮೇಲೆ ಪನ್ನೀರ್ ರೋಲ್ 2 ತೊಗೊಂಡ್ಬಿಡ್ತಾನೆ. ಅಮ್ಮ ನನಗೆ ಬೇಕೇ ಬೇಕು ಅಂತ ಅಂತಾನೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಎಷ್ಟೇ ಅವಾಯ್ಡ್ ಮಾಡಿದ್ರು ತಿನ್ನೋದು ಮಾತ್ರ ಬಿಡೋದಿಲ್ಲ ಅಂತಲೇ ಹೇಳ್ತೀನಿ. ಕೊನೆಗೆ ಅವನಿಗೆ ಅದು 2 ತಿಂದ. ನಾನು ನಿಜವಾಗ್ಲೂ ಏನೂ ತಗೊಳ್ಳೇ ಇಲ್ಲ. ಅಲ್ಲಿಂದ ಮೂವ್ ಆದ್ವಿ. ಇನ್ಸ್ಟಾಗ್ರಾಮಲ್ಲಿ ಫುಲ್ ಫೇಮಸ್ ಆಗಿದೆ, ನಿಮಗೆ ಗೊತ್ತು ಅನಿಸುತ್ತೆ. ನೋಡ್ಬೋದು. ಇದು ವ್ಯಾನಿಟಿ ಬ್ಯಾಗೆಲ್ಲ ₹250 ತುಂಬ ಅಂದರೆ ಹೇಳಿದ್ನಲ್ಲ, ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಆ ಆಂಟಿ. ನಿಜವಾಗ್ಲೂ ನಾವು ಮುಂಚೆ ಅವ್ರನ್ನೆಲ್ಲ ತುಂಬಾ ನೋಡ್ತಾ ಇದ್ವಿ. ನಮ್ಮ ಸಿಸ್ಟರ್ಸ್ಗೆಲ್ಲ ತುಂಬ ಬ್ಯಾಗ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು ಆ ಶಾಪಲ್ಲಿ. ಶಾಪ್ ಅಂದರೆ ಎದುರುಗಡೆ ಫುಟ್ಪಾತಲ್ಲೇ ಇಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ರೇಟಲ್ಲೇ.
ಕೊಡ್ತಾರೆ. ನೋಡ್ಬೋದು. ಇನ್ನು ನನ್ನ ಮಗ ಇದೇನೋ ತೊಗೊಂಡಿದ್ದ, ಅಮ್ಮ ಇದು ಮ್ಯಾಂಗೋ ಫ್ಲೇವರ್ ಕಣಮ್ಮ ಚೆನ್ನಾಗಿರುತ್ತೆ ಅಂಥೇಳಿ ನನಗೊಂದು ಪೀಸ್ ಕೊಟ್ಟ. ಬಟ್ ನನಗೇನು ಇಷ್ಟ ಆಗಲ್ಲ. ನಾನು ಸ್ವಲ್ಪ ಹೊರಗಡೆದು ಈ ಥರದ್ದೆಲ್ಲ ಇಷ್ಟನೇ ಪಡೋದಿಲ್ಲ. ತಿಂತೀನಿ ಹೋಟೆಲಲ್ಲೆಲ್ಲ, ಬಟ್ ನನಗೆ ಈ ಥರ ಐಟಮ್ಸು ಎಲ್ಲ ತಿನ್ನೋಕ್ಕಾಗಲ್ಲ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಅವನು. ನಾನು ಇದನ್ನು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಯಾರೋ ಹಾಡಾಕಿದ್ರು, ಹಾಗಾಗಿ ಕಾಪಿರೈಟ್ ಬರುತ್ತೆ ಅಂತ. ನೋಡ್ಬೋದು ಫುಲ್ ಫೇಮಸ್ ಆಗಿಬಿಟ್ಟಿದೆ. ಒಬ್ಬೊಬ್ಬರು 7-8 ಬ್ಯಾಗ್ ಇಟ್ಕೊಂಡು ಹೋಗ್ತಾಯಿದ್ರು. ಆ ಚೌಕಟ್ಟು ಚೆನ್ನಾಗಿದೆ ಆಗ್ಬಿಟ್ಟು ಇದೆ. ಕರೆಂಟ್ ಇಲ್ಲ. ಏನ ಮೇಲೆ ಹೋಗುತ್ತೆ. ಕೂತ್ಕೋ. ಕಂಫರ್ಟ್ ಇದೆಯಾ? ಸುಮ್ಮನೆ ಜರ್ನಿ ಮಾಡುವ. ನೋಡಿ, ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಏನು ತಗೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇದನ್ನು ನನ್ನ ಮಗ ಓಪನ್ ಮಾಡ್ತಾನಂತೆ. ಈ ಕಡೆ ಬಾ. ನನ್ನ ಮಗ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ನೋಡಿ, ಬ್ಯೂಟಿಫುಲ್ ಆದಂತಹ ಬ್ರಾಸಿಂದಿದು ತಟ್ಟೆ. ತುಂಬ ಇಷ್ಟ. ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ತಗೊಳಕ್ಕಾಗಿರಲಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ. ಒಳಗಡೆ ಡಿಸೈನ್ ಇದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಲಕ್ಷ್ಮೀ ದೇವಿ. ನನಗೆ ತುಂಬ ಆಸೆ. ನನ್ನ ಹತ್ರ ಆ್ಯಕ್ಚುಲಿ ಒಂದಿದೆ, ಬ್ರಾಸಲ್ಲೇ ಒಂದಿದೆ, ಪುಟ್ಟದಿದೆ. ಬಟ್ ಇವಾಗೆಲ್ಲ ಆ್ಯಂಟಿಕ್ಕು, ಬ್ರಾಸಲ್ಲೇ ಆ್ಯಂಟಿಕ್ಕು ಶುರು ಮಾಡಿಬಿಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಲಕ್ಷಣವಾಗಿದೆ. ತುಂಬ ಅಂದರೆ ಸೂಪರಾಗಿದೆ ಸ್ನೇಹಿತರೆ. ಮತ್ತು ಇದನ್ನೆಲ್ಲ ವಾಶ್ ಮಾಡಲಿಕ್ಕೆ ಅಂತಲೇ ಇದೊಂದು ಲಿಕ್ವಿಡ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಪೇ ಮಾಡಬೇಕು, ಫ್ರೀಯಾಗಿ ಕೊಡಲ್ಲ. ನೋಡ್ಬೋದು ಏನು ಚೆನ್ನಾಗಿ ಕಾಣುತ್ತೆ ನೋಡಿ. ಓಪನ್ ಮಾಡಿ ತೋರಿಸ್ತೀನಿ ಕವರ್ನ. ಬಿಡು, ತೆಗಿಬೇಡ. ಲಾಸ್ಟ್ ಐಟಮು, ಸೋ ಬ್ಯೂಟಿಫುಲ್. ಬೇಸು ಕೆಳಗಡೆ ಎಲಿಫೆಂಟ್ ಕೊಟ್ಟಿದ್ದಾರೆ. ಸುತ್ತಲೂ ಎಲಿಫೆಂಟ್ ಇದೆ. 1 2 3 4 5 6 ಇದೆ. 6 ಎಲಿಫೆಂಟ್ ಇದೆ. ಯುನೀಕ್ ಆಗಿದೆ. ತುಂಬ ಚೆನ್ನಾಗಿದೆ ಪೀಸು. ಎಷ್ಟು ಆ್ಯಂಟಿಕ್ ಪೀಸು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಇಷ್ಟೊಂದು ಬಡ್ಜೆಟ್ ಕೊಟ್ಟು ತಗೊಳ್ಳೋ ಇಂಟೆನ್ಷನ್ ಇರಲಿಲ್ಲ. ನಾನು ಪ್ಲೈನಲ್ಲೇ ನೋಡ್ತಾ ಇದ್ದೆ. ಇದಕ್ಕೆಲ್ಲ ಮೂಲ ಕಾರಣ ಇವನೇ. ಯಾಕೋ ಸೂರ್ಯ ಇದು ಇಷ್ಟ ಆಯ್ತು ನಿನಗೆ? ಗೊತ್ತಿಲ್ಲ. ಹೇಳು ಏನಕ್ಕೆ ಇಷ್ಟ ಆಯ್ತು? ತಗೋ ಅಂತ ಹೇಳ್ದಲ್ಲ. ಚೆನ್ನಾಗಿತ್ತು ತಗೋ ಅಂತ ಹೇಳದಂತೆ. ನೋಡಿ ಸ್ನೇಹಿತರೆ, ಇದೊಂದು ನನ್ನ ತುಂಬ ದಿನಗಳ ಆಸೆ. ಯಾಕಂದರೆ ಬೆಳ್ಳಿ ಅಂತೂ ನಮಗೆ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ ಬ್ರಾಸ್ಗಾರ ಹೋಗೋಣ ಅಂಥೇಳಿ ಬ್ರಾಸಲ್ಲಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬೆಳ್ಳಿದರಲ್ಲಿ ನನ್ನ ಹತ್ರ ಒಂದು ದೊಡ್ಡದೊಂದು ಹಣ್ಣಿನ ಬುಟ್ಟಿ ಇದೆ. ಬಟ್ ನನಗೆ ಇದು ತೊಗೋಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಇತ್ತು. ಈಗ ನೆರವೇರಿದೆ. ಏನಾದ್ರು ಆಗಿದ್ದಾಗಲಿ ಅಂಥೇಳಿ ಇದಕ್ಕೆ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಬ್ರಾಸು ತುಂಬ ರೇಟ್ ಇದೆ. ಆ್ಯಕ್ಚುಲಿ ಹಳೇದೆಲ್ಲ ರೀಪ್ಲೇಸ್ ಮಾಡ್ತಾರಂತೆ. ಅಂದರೆ ಕೆ ಜಿಗೆ ಹಾಕಿಸ್ಕೋತಾರೆ. ನಿಮ್ಮದು ಎಷ್ಟು ವೆಯ್ಟ್ ಇದೆಯೋ ಅಷ್ಟು ನಿಮಗೆ ಅಮೌಂಟ್ ಬೇಕು ಅಂದರೆ ಅಮೌಂಟ್ ಕೊಡ್ತಾರೆ. ಆಮೇಲೆ ಅಮೌಂಟ್ ಬೇಡ ನಮಗೆ ಅಂದರೆ ನೀವು ಬೇರೆ ಏನಾದರೂ ಐಟಮ್ ಬೈ ಮಾಡ್ಬೋದು. ನೋಡ್ಬೋದು ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಾನು ತುಂಬ ಝೂಮ್ ಮಾಡಿ ತೋರಿಸ್ತೀನಿ ಇದನ್ನು. ತುಂಬ ಲಕ್ಷಣವಾಗಿದೆ ಲಕ್ಷ್ಮಿ. ನೋಡಿ, ಇದು ಹಿಂಗೆ ಇಕ್ಬೇಡ. ಇದನ್ನ ಇಡ್ಲಿಕ್ಕು ಕಾಯನ್ನು ಹಾಕ್ಬಿಟ್ಟು ಫುಲ್ಲು ಅಥವಾ ಅಕ್ಕಿ ಹಾಕು. ಕಾಯನ್ನು ಹಾಕು. ನನಗೆ ತುಂಬ ದಿನದಿಂದ ತುಂಬ ಆಸೆ ಇತ್ತು.
ತಗೋಬೇಕು ಅಂತ. ಇದನ್ನ ನಾನು ದೇವ್ರ ಮನೆಯಲ್ಲಿ ಡೈಲಿ ಯೂಸ್ ಮಾಡ್ತೀನಿ, ಹೂವಿಗೆ ಅಂತೇಳಿ ಇದನ್ನ ಡೈಲಿ ಯೂಸ್ ಮಾಡ್ತೀನಿ. ಇದನ್ನ ಎತ್ತಿಡ್ತೀನಿ. ಇನ್ನು ನನ್ನ ಮಗನಿಗೆ ಸ್ವಲ್ಪ ಇನ್ನರ್ ವೇರ್ ಬೇಕಿತ್ತು, ಜಾಕಿ, ಅದನ್ನ ತೊಗೊಂಡ್ಬಂದಿದ್ದೀನಿ. ಆಮೇಲೆ ಆಶಾ ಸ್ವೀಟ್ಸಲ್ಲಿ ಸ್ವಲ್ಪ ಬಂದು ತೊಗೊಂಡು ಬಂದಿದ್ದೀನಿ. ಇನ್ನೇನು ತಂದಿಲ್ಲ, ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಅಂತೇಳಿ ಇದೊಂದು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಇದೆ, ತುಂಬ ಕಾಸ್ಟ್ಲಿನೂ ಇದೆ ಈ ಐಟಮ್ಸು. ನಿಮ್ಗೆ ಏನಾದರೂ ಇದ್ರ ರೇಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ. ಓಕೆ, ತಟ್ಟೆ ರೇಟ್ ಬೇಕಾ ಅಥವಾ ಇದ್ರ ರೇಟ್ ಬೇಕಾ, ಇದ್ರ ರೇಟ್ ಬೇಕು ಅಂದರೆ ನೀವು ಹೇಳಿ. ಓಕೆ ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ.